ನಮಗೆ ನಿಮಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಶ್ರೀರಂಗಪಟ್ಟಣದ ಅಲ್ಮೇಲಮ್ಮ ಮೈಸೂರು ಅರಸರಿಗೆ ಶಾಪವನ್ನು ಕೊಡ್ತಾಳೆ. ಏನಂತ? ಮೈಸೂರು ಅರಸರಿಗೆ ಮಕ್ಕಳಾಗದೇ ಇರಲಿ, ಹಾಗೆ ಮಾಲಂಗಿ ಮಡುವಾಗಲಿ ಅಂತ ಶಾಪವನ್ನು ಕೊಡ್ತಾರೆ. ಅಂಥ ಶಾಪವನ್ನು ಕೊಡೋದಕ್ಕೆ ಮೈಸೂರು ಅರಸರು ಮಾಡಿದ್ದಂಥ ತಪ್ಪಾದರೂ ಏನು? ಕೆಲವು ಗೊತ್ತಿರೋ ಅಂಥದ್ದು ಅಂದರೆ ಒಡವೆಗಳ ಕಾರಣಕ್ಕೆ ಆ ಶಾಪವನ್ನು ಕೊಡ್ತಾರೆ ಅಂತ. ಆದರೆ ಅದು ಹಿಂದೆ ಸಣ್ಣದಾಗಿ ಒಂದು ಹಂತದ ಕೋಪ ಆ ಮಟ್ಟಕ್ಕೆ ಹೋಗುತ್ತೆ ಅಂತ ಅಂದರೆ ಅದು ನಿಜ. ಅದು ಯಾವ ಹಂತಕ್ಕೆ ತಲುಪುತ್ತೆ ಅಂತ ಈಗ ಹೇಳ್ತಾ ಹೋಗ್ತೇನೆ. ಆ್ಯಸ್ ಯೂಶುವಲ್ ಇಷ್ಟ ಆದರೆ ಲೈಕ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೂ ಏನೂ ಬೇಜಾರಾಗಲ್ಲ. ಆ್ಯಕ್ಚುಲಿ ಇದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುವಂಥ ಕೆಲಸ, ಹಾಗಾಗಿ ನಾನು ಇದನ್ನು ಮಾಡ್ತಾಯಿರ್ತೀನಿ. ಆದರೂ ಮಾಡ್ಕೊಂಡು ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಅಷ್ಟೆ. ನೋಡಿ, ಮೈಸೂರು ಅರಸರಿಗೆ ಏನು ರಾಜರು ಇರ್ತಾರಲ್ಲ, ಅವರು ಸಹ ವಿಜಯನಗರ ಅರಸರ ಸಂಸ್ಥಾನದ ಕೈ ಕೆಳಗಡೆ, ಅಂದರೆ ಅವ್ರಿಗೆ ತೆರಿಗೆಯನ್ನು ಕಟ್ತಾ ಇರ್ತಾರೆ. ಹಂಗೆ ಶ್ರೀರಂಗಪಟ್ಟಣದ ರಂಗರಾಯರು ಅವರು ಅಷ್ಟೇ ವಿಜಯನಗರ ಸಾಮ್ರಾಜ್ಯದ ಸಂಸ್ಥಾನದಿಂದ ಆಯ್ಕೆ ಆದಂಥವ್ರು. ಅಂದರೆ ಆ ಶ್ರೀರಂಗಪಟ್ಟಣವನ್ನು ಆಯ್ಕೆ ಮಾಡಿಕೊಂಡು ಆಡಳಿತವನ್ನು ನಡೆಸುವಂಥದ್ದು ಅವ್ರಿಗೆ ಬಂದಿರುತ್ತೆ. ಅವರ ಹೆಂಡತಿ ಅಲ್ಮೇಲಮ್ಮ, ಅವ್ರಿಗೆ ಮಕ್ಕಳಾಗಿರಲ್ಲ. ಆ ಕಾರಣಕ್ಕೆ ಅವ್ರಿಗೆ ಎರಡನೇ ಮದುವೆ ಆಗುತ್ತೆ. ಗೊತ್ತಲ್ಲ, ಆ ಕಾಲದಲ್ಲೆಲ್ಲ ಮದುವೆ ಆಗಲಿಲ್ಲ ಅಂತಂದ್ರೆ ಇನ್ನೊಂದು ಮದುವೆ ಆಗ್ತಾಯಿದ್ರು. ಅವ್ರ ಹೆಸರು, ಎರಡನೇ ಹೆಂಡತಿ ಹೆಸರು ಶ್ರೀರಂಗಮ್ಮ ಅಂತ. ಮುಂದೆ ಮದುವೆ ಆಗೋಕ್ಕೆ ಗೊತ್ತಾಗ್ಬಿಡುತ್ತೆ ರಂಗರಾಯರಿಗೆ, ಇದು ನನಗೆ ಮಕ್ಕಳಾಗಲ್ಲ, ನನಗೆ ಇರೋದು ಸಮಸ್ಯೆ ಅಂತ ಹೇಳಿ ಅವರು ಸುಮ್ಮನೆ ಆಗ್ತಾರೆ. ಹಂಗೆ ಶ್ರೀರಂಗಪಟ್ಟಣದ ಅಧಿಕಾರ ಸಾಮ್ರಾಜ್ಯ ರಂಗರಾಯರು 6ಕ್ಕೆ ಇಳಿಯಲ್ಲ 3ಕ್ಕೆ ಇಳಿಯಲ್ಲ ಅಂತ ಹೇಳ್ತಾರಲ್ಲ, ಹಂಗೆ ಅವರು ಜಾಸ್ತಿನೂ ಯುದ್ಧ ಮಾಡ್ದಂಗೆ ಅಥವಾ ಸಾಮಾನ್ಯವಾಗಿ ಹೆಂಗೆ ವಿಜಯನಗರ ಸಂಸ್ಥಾನದಿಂದ ಅವ್ರಿಗೆ ಅಧಿಕಾರ ಬಂದಿತ್ತು ಹಂಗೆ ಹೋಗ್ತಿರ್ತಾರೆ. ಯಾವುದನ್ನು ಹೀಗಿರಬೇಕಾದ್ರೆ ಈ ಮಧುರೆಯ ವೆಂಕಟಪ್ಪ ನಾಯಕ ಅನ್ನೋರು ಶ್ರೀರಂಗಪಟ್ಟಣದ ಮೇಲೆ ಯುದ್ಧ ಮಾಡೋಕ್ಕೆ ಬರ್ತಾರೆ. ಆ ಟೈಮಲ್ಲಿ ಶ್ರೀರಂಗಪಟ್ಟಣದ ರಂಗರಾಯರು ಮೈಸೂರು ಅರಸರ ಸಹಾಯವನ್ನು ಯಾಚಿಸ್ತಾರೆ. ಮೈಸೂರು ಸಾಮ್ರಾಜ್ಯದ ಅರಸರು ಅವ್ರಿಗೆ ಸಹಾಯವನ್ನು ಮಾಡಲ್ಲ, ಸುಮ್ಮನೆ ಸಹಾಯವನ್ನು ಕೇಳಿರಲ್ಲ. ಅವರು ಒಂದಷ್ಟು ವಸ್ತ್ರಾಭರಣಗಳು, ಒಡವೆ ಅದೆಲ್ಲ ಸಾಮಾನ್ಯವಾಗಿ ಪಾಲಿಸುವಂಥ ಪದ್ಧತಿಯಿಂದನೇ ಅವ್ರಿಗೆ ಕಳಿಸಿಕೊಟ್ಟಿರ್ತಾರೆ. ಆದರೆ ಮೈಸೂರು ರಾಜರು ಏನು ಮಾಡ್ತಾರೆ, ಅವ್ರು ಏನು ಕಳಿಸ್ಕೊಟ್ಟಿದ್ರು ಉಡುಗೊರೆ ಅದನ್ನು ವಾಪಸ್ ಕಳಿಸಿ ನಾವು ಸಹಾಯವನ್ನು ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ಬಿಡ್ತಾರೆ. ಇದು ರಂಗರಾಯರಿಗೆ ಕೋಪ ತರಿಸೋದಕ್ಕಿಂತ ಹೆಚ್ಚಾಗಿ ಅಲ್ಮೇಲಮ್ಮ ಅವ್ರಿಗೆ ಕೋಪವನ್ನು ತರಿಸುತ್ತೆ. ಬೇಜಾರಾಗುತ್ತೆ. ಗೊತ್ತಿಲ್ಲ ಅವ್ರಿಗೆ ಯಾಕೋ ಮೈಸೂರು ಅರಸರನ್ನು ಕಂಡ್ರೆ ಆಗ್ತಾ ಇರಲ್ಲ. ನೋಡಿಲ್ಲ, ಅವರು ಮಾತಾಡಿಲ್ಲ, ನೇರ ನೋಡಿಲ್ಲ, ನೇರ ಮಾತಾಡಿಲ್ಲ, ಆದ್ರೂ ಸಹ ಅವ್ರಿಗೆ ಅವರನ್ನು ಕಂಡ್ರೆ ಆಗಲ್ಲ. ಅದು ಯಾವ ರೀತಿ ಕೋಪ ದ್ವೇಷ ಅಂತ ಗೊತ್ತಿಲ್ಲ. ಸಾಮಾನ್ಯವಾಗಿ ಹೆಣ್ಮಕ್ಳು ಅಂದರೆ ಯಾರೇ ಆಗಿರ್ಬೋದು, ಬೇರೆಯವರು ಮಾಡೋಕ್ಕಾಗುವಂಥದ್ದು ನನ್ನ ಗಂಡ ಯಾಕೆ ಮಾಡೋಕ್ಕಾಗಲ್ಲ, ಅಥವಾ ಬೇರೆ ಮಕ್ಕಳು ಮಾಡುವಂಥದ್ದು ನನ್ನ ಮಕ್ಕಳು ಯಾಕೆ ಮಾಡೋಕ್ಕಾಗಲ್ಲ, ಇದು ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಇರುವಂಥ ಸಮಸ್ಯೆ. ಹಂಗೆ ಅಲ್ಮೇಲಮ್ಮ ಅವ್ರಿಗೂ ಇತ್ತು ಅಂದ್ಕೊಳ್ಳೋದಾದರೆ ಆ ರೀತಿಯ ಕೋಪ ಇರ್ಬೋದು ಅವ್ರಿಗೆ. ಹೀಗಿರಬೇಕಾದ್ರೆ ಏನು ಮಾಡ್ತಾರೆ, ಈ ವೆಂಕಟಪ್ಪ ನಾಯಕ ಏನಿರ್ತಾನೆ, ಮಧುರೆಯ ವೆಂಕಟಪ್ಪ ನಾಯಕ, ಅವನಿಗೆ ಸಹಾಯವನ್ನು ಮಾಡಲ್ಲ. ಅವನು ಯುದ್ಧಕ್ಕೆ ಶ್ರೀರಂಗಪಟ್ಟಣದ ಮೇಲೆ ಯುದ್ಧಕ್ಕೆ ಮಾಡೋಕ್ಕೋಗಿ ಕೆಸರೆ ಅನ್ನೋ ಗ್ರಾಮದಲ್ಲಿ ಬೀಡ್ಬಿಟ್ಟಿರ್ತಾನಲ್ಲ, ಆಗ ಏನು ಮಾಡಿಬಿಡ್ತಾರೆ ಮೈಸೂರು ಅರಸರು, ರಂಗರಾಯರಿಗೆ ಸಹಾಯವನ್ನು ಮಾಡೋದ್ರ ಬದಲು ಮಧುರೆ ವೆಂಕಟಪ್ಪ ನಾಯಕನನ್ನು ಸೋಲಿಸಿ ಅವನನ್ನು ವಾಪಸ್ ಕಳಿಸ್ತಾರೆ. ಇದು ಇನ್ನೂ ಒಂದಷ್ಟು ಅಸಮಾಧಾನಕ್ಕೆ ಕಾರಣ ಆಗುತ್ತೆ. ಯಾಕೆ ಅಂತಂದರೆ, ಈಗ ಮೈಸೂರು ಅರಸರು ಒಂದು ವೇಳೆ ಶ್ರೀರಂಗಪಟ್ಟಣದ ರಾಜರಿಗೆ ಸಹಾಯ ಮಾಡಿದರೆ ಶ್ರೀರಂಗಪಟ್ಟಣದ ರಾಜ ಗೆದ್ದ ಅಂತ ಆಗ್ತಾಯಿತ್ತು. ಆದರೆ ಇಲ್ಲಿ ಹಂಗಾಗಲಿಲ್ಲ. ಮೈಸೂರು ಅರಸರು ಮಧುರೆ ವೆಂಕಟಪ್ಪ ನಾಯಕನನ್ನು ಸೋಲಿಸಿದ್ರು ಅಂತಲೇ ಆಯಿತು. ಹಾಗಾಗಿ ಅಲ್ಮೇಲಮ್ಮ ಅವ್ರಿಗೆ ಇದು ಒಂದು ಮುಖ್ಯವಾಗಿ ಬೇಜಾರಿಗೆ ಕಾರಣ ಆಗುತ್ತೆ. ಅದಾದ ಮೇಲೆ ಏನಾಗುತ್ತೆ, ಇದು ಹಂಗೆ ಬೆಳ್ಕೊಳ್ತಾ ಹೋಗ್ತಾ ಇರುತ್ತೆ. ಈ ಪ್ರತಿಯೊಂದಕ್ಕೂ ಅಲ್ಮೇಲಮ್ಮ ಅವ್ರಿಗೆ ಯಾವುದೇ ವಿಷಯಗಳು ಗೊತ್ತಾಗ್ತಾ ಇರಲಿಲ್ಲ. ಅಂದರೆ 33 ಸಂಸ್ಥಾನಗಳ ಒಂದು ಮೈಸೂರು ಸಾಮ್ರಾಜ್ಯ ಬೃಹದಾಕಾರವಾಗಿ ಬೆಳೆಯುತ್ತೆ. ಇದಕ್ಕೆ ಮೈಸೂರು ಅರಸರ ಶಕ್ತಿ ಸಾಮರ್ಥ್ಯ ಇದೆಲ್ಲ ಕಾರಣ ಆಗಿರುತ್ತೆ. ಅದನ್ನು ಪ್ರತಿಯೊಂದು ಪಿನ್ ಟು ಪಿನ್ ರಂಗರಾಯರು ಅಲ್ಮೇಲಮ್ಮನಿಗೆ ವರದಿಯನ್ನು ಒಪ್ಪಿಸ್ತಾ ಇರ್ತಾರೆ. ಅವರ ಸಾಹಸಗಳ ಬಗ್ಗೆ, ಶೌರ್ಯಗಳ ಬಗ್ಗೆ ಎಲ್ಲನೂ ಹೇಳ್ತಿರ್ತಾರೆ. ಆದರೆ ಒಳ್ಳೊಳಗಡೆನೆ ಅಲ್ಮೇಲಮ್ಮನಿಗೆ ಇದು ಮತ್ಸರವನ್ನು ಜಾಸ್ತಿ ಮಾಡ್ತಾ ಇರುತ್ತೆ, ಕೋಪವನ್ನು ಜಾಸ್ತಿ ಮಾಡ್ತಿರುತ್ತೆ. ಹೀಗಿರಬೇಕಾದ್ರೆ ರಂಗರಾಯರಿಗೆ ಏನಾಗುತ್ತೆ, ಒಂದು ಬೆನ್ನ ಮೇಲೆ ಚಿಕ್ಕ ಗುಳ್ಳೆ ಎದ್ದೊಳುತ್ತೆ. ಅದು ಗುಳ್ಳೆ ಆಗಿದ್ದು ಅಲ್ಲೇ ರಾಜರು ವೈದ್ಯರು ಏನು ಹೇಳ್ತಾರೆ, ಅವ್ರು ಹೇಳ್ತಾರೆ ಇದು ಏನು ಒಳ್ಳೆಯದು, ಶುಭ ಶಕುನ ಅಂತ ಹೇಳ್ತಾರೆ. ಆದರೆ ಅದು ದಿನ ಜಾಸ್ತಿ ಆಗ್ತಾ ಇದ್ದಾಗ ಅವ್ರಿಗೆ ರಂಗರಾಯರು ಅಥವಾ ಬೇರೆ ಪಂಡಿತರು ಹೇಳ್ತಾರೆ, ಇದು ಅದೃಷ್ಟದ್ದು ಆ ಥರದ್ದೇನಲ್ಲ, ಇದು ಕಾಯಿಲೆ,
ಅಂತ ಹೇಳಿದಾಗ ಅದು ಬದುಕಲ್ಲ ಅಂತ ಗೊತ್ತಾದ್ರೂ ಸಹ ಅಲ್ಮೇಲಮ್ಮವರು ಅದನ್ನು ಮುಚ್ಚಿಟ್ಟು ಆದಷ್ಟು ರಂಗರಾಯರನ್ನು ಚೇತರಿಸೋ ಥರ ಎಲ್ಲ ಮಾಡೋ ಥರ ಮಾಡ್ತಾನೆ ಇರ್ತಾರೆ. ಆದರೆ ಯಾವುದೇ ಉಪಯೋಗ ಆಗಲ್ಲ. ಕೊನೆಗೆ ಶ್ರೀರಂಗಪಟ್ಟಣ ಆಗಿರ್ಬೋದು, ಎಲ್ಲ ದೇವರುಗಳಿಗೆ ವಿಶೇಷ ಪೂಜೆ, ಹೋಮ ಹವನ ಎಲ್ಲವನ್ನ ಮಾಡಿಸ್ತಾ ಇರ್ತಾರೆ. ಕೊನೆಗೆ ರಂಗರಾಯರಿಗೆ ಗೊತ್ತಾಗ್ಬಿಡುತ್ತೆ ನಾನು ಬದುಕಲ್ಲ ಅಂತ. ಆಗೇನು ಮಾಡ್ತಾರೆ ಅವರು, ಈ ಶ್ರೀರಂಗಪಟ್ಟಣವನ್ನು ಒಬ್ಬ ಸಮರ್ಥ ನಾಯಕನ ಕೈಯಲ್ಲಿಡಬೇಕು ಅಂತ ಯೋಚನೆ ಬರುತ್ತೆ. ಆಗ ಅವ್ರಿಗೆ ಬಂದಿದ್ದು ಅವ್ರ ಹಿಂದೆ ಏನೇನಾಗಿತ್ತೋ ಆ ವೈಮನಸ್ಸು ಎಲ್ಲವನ್ನ ಮರಿತಾನೆ. ಬಹುಶಃ ಗಂಡಸು ಜಾಸ್ತಿ ಕ್ಯಾರಿ ಮಾಡಲ್ಲ, ಏನೇ ಕೋಪ ದ್ವೇಷನ ಕ್ಯಾರಿ ಮಾಡಲ್ಲ ಅಂತ ನನ್ನ ಅಭಿಪ್ರಾಯ, ಗೊತ್ತಿಲ್ಲ. ಆ ರೀತಿ ಅವ್ರು ಏನೇ ಕೋಪ ದ್ವೇಷವನ್ನು ಬಿಟ್ಟು ಮೈಸೂರು ಅರಸರು ಒಳ್ಳೆಯ ಸಮರ್ಥರು. ಹಂಗಾಗಿ ಶ್ರೀರಂಗಪಟ್ಟಣವನ್ನು ಅವ್ರ ಕೈಯಲ್ಲಿ ಇಡಬೇಕು ಅಂತ ಅವ್ರಿಗೊಂದು ಪತ್ರವನ್ನು ಬರೀತಾರೆ. ಪತ್ರವನ್ನು ಬರೆದಾಗ ಮೈಸೂರು ಅರಸರು ಒಪ್ಕೊಳ್ಳಲ್ಲ. ಯಾಕೆ? ದಾನವನ್ನು ಪಡೆಯುವಂಥದ್ದು ಒಬ್ಬ ಅಸಹಾಯಕ ರಾಜನ ಪರಿಸ್ಥಿತಿ ಆಗುತ್ತೆ. ಆದರೆ ನಾವು ಈಗನೇ ಶ್ರೀರಂಗಪಟ್ಟಣವನ್ನು ಯುದ್ಧ ಮಾಡಿ ಗೆಲ್ಬೋದು, ಹಂಗಾಗಿ ಯುದ್ಧ ಮಾಡಿ ದಾನವನ್ನು ತಗೊಳ್ಳುವಂಥದ್ದು ಬೇಡ ಅಂತ ಅಲ್ಲಿ ಎಲ್ಲ ಸಭೆಯನ್ನು ಸೇರಿರ್ತಾರಲ್ಲ ಅವರು ಡಿಸಿಷನ್ನ ಕೊಡ್ತಾರೆ. ಹಂಗಾಗಿ ಅವರು ಮೊದಲನೇ ಸರಿಗೆ ಒಪ್ಕೊಳ್ಳಲ್ಲ. ಅದು ಒಂದು ಅಲ್ಮೇಲಮ್ಮ ಅವ್ರಿಗೆ ಬೇಜಾರಾಗುತ್ತೆ. ತದನಂತರದಲ್ಲಿ ಒಂದಷ್ಟು ಚರ್ಚೆಗಳು, ಅದು ಮತ್ತೆ ಶ್ರೀರಂಗರಾಯರ ಪರಿಸ್ಥಿತಿಯನ್ನು ಬೇಹುಗಾರಿಕೆ ಬಿಟ್ಟು ತಿಳ್ಕೊಂಡಾದ್ಮೇಲೆ ಸ್ವತಃ ಮೈಸೂರು ಅರಸರು ಶ್ರೀರಂಗಪಟ್ಟಣಕ್ಕೆ ಭೇಟಿ ಕೊಟ್ಟು ಅಲ್ಲಿ ಎಲ್ಲವನ್ನು ಪರಿಶೀಲಿಸಿದಾಗ ಅವ್ರಿಗೆ ಒಂದು ಗೊತ್ತಾಗುತ್ತೆ, ಇದು ನಿಜ, ಅವ್ರಿಗೆ ಈಗಿರುವಂಥ ಪರಿಸ್ಥಿತಿಯಲ್ಲಿ ಇದು ಅವ್ರಿಗೆ ಅವಶ್ಯಕವಾಗಿದೆ ಅಂತ ಹೇಳಿ ಬಂದು, ಅಂದರೆ ಶ್ರೀರಂಗಪಟ್ಟಣದಿಂದ ವಾಪಸ್ ಬಂದು ತನ್ನ ಹೆಂಡತಿ ವೀರಾಜಮ್ಮಣ್ಣಿ ಹತ್ರ ಕೇಳ್ತಾರೆ, ಈ ರೀತಿ ಇದೆ ಸಮಸ್ಯೆ, ಇಲ್ಲಿ ಸಂಸ್ಥಾನದ ದಾನ ತಗೊಳ್ಳೋದು ಬೇಡ, ಇದು ಸೂರ್ಯಚಂದ್ರರು ಇರುವ ತನಕ ಉಳ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಯುದ್ಧ ಮಾಡಿದ್ರೆ ಏನು ಯುದ್ಧ ಮಾಡ್ತೀಯಾ, ಈ ಸಹಾಯಕರ ಮೇಲೆ ಏನು ಯುದ್ಧ ಮಾಡ್ತೀಯಾ ಅಂತ ಕೇಳಿದಾಗ ಅಲ್ಮೇಲಮ್ಮ ಅವರು ವೀರಾಜಮ್ಮಣ್ಣಿಯವರು ಒಂದು ಮಾತು ಹೇಳ್ತಾರೆ, ಜನಗಳ ಬಾಯಿನ ಮುಚ್ಚೋಕ್ಕೆ ಆಗಲ್ಲ. ಅವರು ಈಗ ನೀವು ಯುದ್ಧ ಮಾಡಿದ್ರೆ ಏನಪ್ಪ ಅವ್ರ ಕೈಲಾಗದಿರೋರ ಮೇಲೆ ಯುದ್ಧ ಮಾಡಿದ್ರು ಅಂತಾರೆ. ಯುದ್ಧ ಮಾಡದೆ ದಾನ ತೊಗೊಂಡ್ರೆ ಅಯ್ಯೋ ಅವ್ರು ಕೊಟ್ಟರು ಇವ್ರು ತೊಗೊಂಡ್ರು ಅಂತಾರೆ. ಹಂಗಾಗಿ ಯಾವುದಕ್ಕೂ ನೀವು ತಲೆ ಕೆಡಿಸ್ಕೋಬೇಡಿ, ಅವ್ರು ಪ್ರೀತಿಯಿಂದ ಕೊಡ್ತಿದ್ದಾರೆ ಅಂದಾಗ ತೊಗೊಳೋದ್ರಲ್ಲಿ ಏನೂ ತಪ್ಪಿಲ್ಲ, ತೊಗೊಳ್ಳಿ ಅಂತ ಹೇಳ್ತಾರೆ. ಆಗ ಮೈಸೂರು ಅರಸರು ಶ್ರೀರಂಗಪಟ್ಟಣವನ್ನು ದಾನವಾಗಿ ತಗೋತಾರೆ. ಅದಕ್ಕೂ ಮುಂಚೆ ಒಂದು ಮನೆಯಲ್ಲಿ, ಅಂದರೆ ಒಂದು ಸಂಸ್ಥಾನವನ್ನು ದಾನ ಕೊಡ್ತೀವಿ ಅಂತಂದಾಗ ಮನೆಯಲ್ಲಿ ಒಂದಷ್ಟು ಚರ್ಚೆಗಳು ನಡೆಯುತ್ತಲ್ಲ, ಅದೇ ರೀತಿ ರಂಗರಾಯರು, ಅಲ್ಮೇಲಮ್ಮ, ಅವ್ರ ಹೆಂಡತಿ ಶ್ರೀರಂಗಮ್ಮ ಅವರೆಲ್ಲ ಚರ್ಚೆಯನ್ನು ನಡೆಯುತ್ತೆ. ನಾವು ಶ್ರೀರಂಗಪಟ್ಟಣವನ್ನು ದಾನ ಕೊಟ್ಟ ಮೇಲೆ ಎಲ್ಲಿ ಹೋಗೋದು, ಮಾಲಂಗಿಯಲ್ಲಿ ಹೋಗಿ ನೆಲೆಸೋಣ, ಅಲ್ಲೇ ಒಂದು ನಮ್ಮ ಬಿಡಾರ ನಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟೇ ದೇವರ ಸಾನ್ನಿಧ್ಯದಲ್ಲಿ ಇರೋಷ್ಟು ದಿನ ಕಾಲ ಕಳೆಯೋಣ ಅಂತ ಶ್ರೀರಂಗರಾಯರೇನೋ ಹೇಳ್ಬಿಡ್ತಾರೆ. ಆದರೆ ವಯಸ್ಸಿನಲ್ಲಿ ಇನ್ನು ಚಿಕ್ಕವರು ಶ್ರೀರಂಗಮ್ಮ, ಅಂದರೆ ರಂಗರಾಯರ ಎರಡನೇ ಹೆಂಡತಿ, ಇನ್ನು ವಯಸ್ಸಲ್ಲಿ ಚಿಕ್ಕವರು. ಸಹಜವಾಗಿ ರಾಜ ಮನೆತನದ ವೈಭವವನ್ನು ಅನುಭವಿಸಿಕೊಂಡು ಬಂದಂಥವ್ರು. ಅಲ್ಮೇಲಮ್ಮನೂ ಅಷ್ಟೇ. ಈಗ ಸಡನ್ನಾಗಿ ಸಾಮಾನ್ಯ ಜೀವನವನ್ನು ನಡೆಸಬೇಕು ಅಂತ ಹೇಳಿದಾಗ ಎಂಥವ್ರಿಗೂ ಅದು ಅಸಾಧ್ಯ ಅಂತ ಅನಿಸುತ್ತೆ. ಆದರೆ ಬೇರೆ ದಾರಿ ಇಲ್ಲ, ಗಂಡನನ್ನು ಅನುಸರಿಸುವಂಥದ್ದು ಹೆಂಡತಿಯ ಕರ್ತವ್ಯ ಆಗಿರುತ್ತೆ. ಇದು ಒಂದು ಕಡೆ ತುಂಬ ಬೇಜಾರಾಗುತ್ತೆ. ಆದರೂ ದಾನವನ್ನು ಕೊಟ್ಟಾದ ಮೇಲೆ ಎಲ್ಲ ಈ ಸಂಸಾರ ಕುಟುಂಬ ಸಮೇತ ಮಾಲಂಗಿಯಲ್ಲಿ ಹೋಗಿ ನೆಲೆಸ್ತಾರೆ. ಅದಾದ ಮೇಲೆ ಇಲ್ಲಿ ಶ್ರೀರಂಗಪಟ್ಟಣದಲ್ಲಿ ಒಂದಷ್ಟು ವ್ಯವಸ್ಥೆಗಳನ್ನೆಲ್ಲ ಮಾಡಿ ಅಲ್ಲಿ ಮೈಸೂರು ಅರಸರು ಅಧಿಕಾರವನ್ನು ವಹಿಸ್ಕೊಂಡಾದಮೇಲೆ ಅಲ್ಲಿ ಇರುವಂಥ ಅಮ್ಮನವರ ಗುಡಿಗೆ ಆಭರಣಗಳನ್ನು, ಅಂದರೆ ಹಿಂಗೆ ಈ ಬೇಜಾರಲ್ಲೇ ಸ್ವಲ್ಪ ದಿನ ಯಾವುದೇ ಅಲಂಕಾರ ಇಲ್ಲದೇ ಪುಷ್ಪಾಲಂಕಾರದಲ್ಲೇ ದೇವಿಯನ್ನು ಅಲಂಕರಿಸಿ ಪೂಜೆಯನ್ನು ಮಾಡಲಾಗ್ತಾ ಇರುತ್ತೆ. ಅದಾದಮೇಲೆ ಅಮ್ಮನವರ ಒಡವೆಗಳನ್ನು ಹಾಕಿ ತುಂಬ ಚೆನ್ನಾಗಿ ಪೂಜೆಯನ್ನು ಮಾಡೋಣ ಅಂತ ಬಯಸಿದಾಗ ಆ ಒಡವೆಗಳು ಎಲ್ಲಿದೆ, ಭಂಡಾರದಲ್ಲಿದೆ, ರಾಜಭಂಡಾರದಲ್ಲಿದೆ. ಸರಿ ಹೋಗಿ ನೋಡೋಣ ಅಂತಂದಾಗ ಅಲ್ಲಿ ರಾಜಭಂಡಾರದಲ್ಲಿ ಆ ಒಡವೆಗಳು ಇರಲ್ಲ. ಹಂಗಾಗಿ ಅವ್ರು ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಅಲ್ಮೇಲಮ್ಮನವ್ರ ಹತ್ರ ಇರುತ್ತೆ ಅಂತ ಹೇಳ್ತಾರೆ. ಮೈಸೂರು ಅರಸರು ಹೇಳ್ತಾರೆ ಬೇಡ, ಕೇಳೋದು ಬೇಡ ಅಂತ. ಆಗ ಮತ್ತೆ ಪುನಃ ಆ ಭಟ್ರು ಏನಿರ್ತಾರೆ ಅವರು ಹೇಳ್ತಾರೆ, ಅವ್ರದ್ದು ಅಂತ ಅವ್ರ ಹತ್ರ ಇಲ್ಲ ಅಂತ ಅಂದರೆ ಅವ್ರು ಇಲ್ಲ ಅಂತ ಹೇಳ್ತಾರೆ. ಸುಟ್ಟು ಇದ್ದು ನಾನು ಕೊಡಲ್ಲ ಅಂತಂದರೆ ಇಲ್ಲ, ನನ್ನ ಕೈಲಿ ಕೊಡೋಕ್ಕಾಗಲ್ಲ, ಅನ್ನೋದು ನಂದು ಅಂತ ಹೇಳ್ತಾರೆ. ನಾವು ಒಂದು ಮಾತು ಕೇಳೋದ್ರಲ್ಲಿ ತಪ್ಪೇನೂ ಇಲ್ವಲ್ಲ, ದೇವ್ರೊಡವೆ ನಾವು ಒಂದು ಮಾತು ಕೇಳೋದ್ರಲ್ಲಿ ತಪ್ಪೇನೂ ಇಲ್ವಲ್ಲ ಅಂತ ಅವರೇ ಉತ್ತರವನ್ನು ಹೇಳ್ತಾರೆ. ಅದಕ್ಕೆ ವೀರಾಜಮ್ಮಣ್ಣಿನೂ ಸಹ ಸರಿ ಅಂತ ಹೇಳ್ತಾರೆ. ಹಾಗಾಗಿ ಈ ರಾಜಭಟ್ರು ಎಲ್ಲ ಅಲ್ಮೇಲಮ್ಮನವ್ರ ಹತ್ರ ಒಡವೆಯನ್ನು ಕೇಳಕ್ಕೆ ಹೋಗ್ತಾರೆ. ಆಗ ಆ ಅಲ್ಮೇಲಮ್ಮ ತುಂಬ ಕೋಪವನ್ನು ಬರ್ತಾರೆ. ನಿಮ್ಮ ಮೈಸೂರು ಅರಸರು ಎಲ್ಲವನ್ನ ಕಿತ್ಕೊಂಡಿದ್ದಾಯಿತು, ಈಗ ಈ ಒಡವೆಗಳಿಗೂ ಬಂತ ಅವ್ರ ಮೇಲೆ, ನನ್ನ ಮೇಲೆ ಕಣ್ಣು,
ಈ ದೇವರ ಒಡವೆಗಳ ಮೇಲೂ ಕಣ್ಣು ಬಿತ್ತ ಅವ್ರಿಗೆ, ಎಲ್ಲವನ್ನ ಕಿತ್ಕೊಂಡಿದ್ದಾಯಿತು, ನನ್ನ ಹತ್ರ ಎಲ್ಲವನ್ನೂ ತೊಗೊಂಡಿದ್ದಾಯಿತು, ಈಗ ಈ ಒಡವೆ ಮೇಲೂ ಕಣ್ಣು ಬಿತ್ತ. ಅಷ್ಟೊತ್ತಿಗಾಗಲೇ ರಂಗರಾಯರು ಸಾವನ್ನಪ್ಪಿರ್ತಾರೆ ಅಂತ ಹೇಳಿ ಮಡಲಿಗೆ ಅಂದರೆ ಅವಳ ಮಡಿಲಿಗೆ ಎಲ್ಲ ಒಡವೆಗಳನ್ನು ತುಂಬಿಕೊಂಡು ಕಾವೇರಿ ನದಿಯ ದಡಕ್ಕೆ ಬಂದು ಅಲ್ಲಿ ಶಾಪವನ್ನು ಕೊಟ್ಟು ಕಾವೇರಿ ನದಿಗೆ ಹಾರಿಬಿಡ್ತಾಳೆ. ಬಹುಶಃ ಸುಮಾರು ವರ್ಷಗಳ ಕಾಲ ಅಂದರೆ ಮೈಸೂರು ಅರಸರಿಗೆ ಮಕ್ಕಳಾಗದೇ ಇರುವಂಥದ್ದು ನೀವು ಎಲ್ಲ ಕೇಳಿದ್ದೀವಿ. ಇದರಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅಂತ ಹೇಳೋದು ಕಷ್ಟ ಆಗುತ್ತೆ. ಅವರವರ ವಿವೇಚನೆಗೆ ಬಿಡ್ತೀನಿ ಇದನ್ನು, ಯಾರ್ದು ಸರಿ ಯಾರ್ದು ತಪ್ಪು ಅಂತ. ಆದರೆ ಈ ಥರ ಮನಸ್ಥಿತಿಯನ್ನು ಆದಷ್ಟು ಕಡಿಮೆ ಮಾಡಿಕೊಂಡ್ರೆ ಎಲ್ರಿಗೂ ಒಳ್ಳೆಯದು ಅಂತ ಹೇಳ್ತೀನಿ. ಬಹುಶಃ ರಾಜವಂಶಸ್ಥರು ಯಾರ್ಯಾರು ಇರ್ತಾರೆ ಅವ್ರದ್ದೆಲ್ಲ ಆ ಟೈಮಲ್ಲಿ ತುಂಬ ಚೆನ್ನಾಗಿ ರಾಜ್ಯಭಾರವನ್ನು ಮಾಡ್ತಾಯಿದ್ರು. ಆ ಹೆಣ್ಮಕ್ಳು ರಾಣಿ ರಾಜ ಅಂತ ಯಾರು ಇಲ್ಲ, ಎಲ್ಲ ಹೆಣ್ಮಕ್ಳಿಗೂ ಭಾವನೆಗಳು ಒಂದೇ. ಆ ಭಾವನೆಗಳ ಆವೇಶದಲ್ಲಿ ಅಲ್ಮೇಲಮ್ಮ ಅವರು ಶಾಪ ಕೊಟ್ಟಿದ್ದು, ಗೊತ್ತಿದ್ದೋ ಗೊತ್ತಿಲ್ಲದೇನೋ ಶಾಪ ಕೊಟ್ಟಿದ್ದು ಸುಮಾರು ವರ್ಷಗಳ ಕಾಲ ಮೈಸೂರು ಅರಸರನ್ನು ಕಾಡಿದೆ ಅಂತಲೇ ಹೇಳ್ಬೋದು. ಹೇಗಿತ್ತು ಈ ಕಥೆ? ಇಷ್ಟ ಆದರೆ ಆ್ಯಸ್ ಯೂಶ್ವಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.